ಅದೇ ಥ್ಯಾಂಕ್ ಯು. ಮೊದಲಕ್ಕೂ ಇದಕ್ಕೂ ಹೋಲಿಸ್ಕೊಂಡ್ರೆ ಯಾವ ಥರ? ಎರಡು ಕಂಪ್ಯಾರಿಸನ್ ಎಲ್ಲ ಸರ್, ಅದೇ ಬೇರೆ ಇದೇ ಬೇರೆ. ಹಿಂದುತ್ವ ಇನ್ನೂ ಇದೆ, ಇದು ಸಾಧ್ಯ ಕನ್ನಡ. ಕೊನೆ ತನಕ ಪ್ರೇಕ್ಷಕರನ್ನ ಹಿಡಿದಿಡುತ್ತಾ ಚಿತ್ರ? ಚಾನ್ಸೇ ಇಲ್ಲ. ಇನ್ನೂ ಬೇಕಾದ್ರೆ ಮತ್ತೊಂದ್ಸಲಿ ಹೋಗ್ಲಿಕ್ಕೆ ರೆಡಿ ನಾವು. ಹಂಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ರಿಷಬ್ ಶೆಟ್ಟಿ. ಎರಡೂ ಇಷ್ಟ ಆಯ್ತು ಸರ್. ಕಾಂತಾರ 2 ಅಲ್ಲಿ ಏನು ಇಷ್ಟ ಆಯಿತು? ಎಲ್ಲ ಇಷ್ಟ ಆಯ್ತು ಸರ್. ಡೈರೆಕ್ಷನ್ನು, ಆ್ಯಕ್ಟಿಂಗು, ಪ್ರತಿಯೊಂದು ಸಕ್ಕತ್ತಾಗಿದೆ. ಮಸ್ಟ್ ವಾಚ್ ಫಿಲಮ್. ಚೆನ್ನಾಗಿದೆ. ಹೌದಾ? ಕಾಂತಾರ 1 ಇಷ್ಟ ಆಯ್ತಾ 2 ಇಷ್ಟ ಆಯ್ತು? ಟು ಬಿ ಹಾನೆಸ್ಟ್ 1 ಇಷ್ಟ ಆಯಿತು. ಹಾಂ. 2 ಅಲ್ಲಿ ಏನು ಅಷ್ಟು ನಿಮಗೆ ಎಕ್ಸೈಟ್ ಆಗಿಲ್ಲ? 1 ಜಾಸ್ತಿ ಸ್ವಲ್ಪ ಆ್ಯನಿಮೇಷನ್ನಿಗೆ, ಟೆಕ್ನಾಲಜಿಗೆ ಮತ್ತು ರಿಚ್ ಆಗಿ ಕಾಣಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಕಾಂತಾರ 1ಅಲ್ಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇದ್ರೆ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ತೆಗೆದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತು. ಜಾಸ್ತಿ ಕಥೆ ಬಗ್ಗೆ ಫೋಕಸ್ ಮಾಡಿ. ಹೌದು, ಇದರಲ್ಲಿ ಬೇರೆ ಬಗ್ಗೆ ಒಂದು ಸ್ವಲ್ಪ. ಹೌದು ಹಾಂ. ಸೂಪರ್ ಸರ್ ಹೇಗಿದೆ? ಸರ್ ಹೇಗಿದೆ? ಸೂಪರ್ ಚೆನ್ನಾಗಿದೆ. ಕಾಂತಾರ 1 ಇಷ್ಟ ಆಯ್ತಾ 2 ಇಷ್ಟ ಆಯ್ತಾ? 2 ಇಷ್ಟ ಆಯ್ತಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಅವ್ರ ಪರ್ಫಾರ್ಮೆನ್ಸ್ ಸೂಪರ್. ಚೆನ್ನಾಗಿದೆ. ಸರ್ ಹೇಗಿದೆ ಸಿನಿಮಾ? ತುಂಬ ಚೆನ್ನಾಗಿದೆ. ಕಾಂತಾರ 1 ಇಷ್ಟ ಆಯ್ತಾ 2 ಇಷ್ಟ ಆಯ್ತಾ? 1 ಸರ್ ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಕಾಂತಾರ 1 ಇಷ್ಟ ಆಯ್ತಾ 2 ಇಷ್ಟ ಆಯ್ತಾ? ಕಾಂತಾರ 1 ಚೆನ್ನಾಗಿದೆ, 2 ಚೆನ್ನಾಗಿದೆ. ಎರಡು ಕಂಪೇರ್ ಮಾಡೋಕ್ಕಾಗಲ್ಲ. ರಿಷಬ್ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್, ಮಾತಾಡಂಗೆ ಇಲ್ಲ. ಅವ್ರ ಪರ್ಫಾರ್ಮೆನ್ಸ್ ಮಾತಾಡಂಗಿಲ್ಲ. ನೆಕ್ಸ್ಟ್ ಪಾರ್ಟಿ ವೇಟಿಂಗ್. ಹಾಂ, ಫುಲ್ ವೇಟಿಂಗ್ ಇದೆ. ಇದನ್ನೇ ಇನ್ನೂ 3 ಸತಿ ನೋಡ್ಬೋದು, ಅಷ್ಟು ಚೆನ್ನಾಗಿದೆ ಮೂವಿ. ಸಕ್ಕತ್ತಾಗಿದೆ. ಒನ್ ಟೈಮ್ ಎರಡು ತುಂಬ ಚೆನ್ನಾಗಿದೆ, ನೋಡಬೇಕು. ರಿಷಬ್ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಮೈಂಡ್ ಬ್ಲೋಯಿಂಗ್. ಸರ್ ಹೇಗಿದೆ ಸಿನಿಮಾ? ಸೂಪರ್ ಆಗಿದೆ. ಸರ್ ಹೇಗಿದೆ ಸಿನಿಮಾ? ಸೂಪರ್. ಸರ್ ಹೇಗಿದೆ? ತುಂಬ ಚೆನ್ನಾಗಿದೆ ಮೂವಿ ಸೂಪರ್. ಸರ್ ಹೇಗಿದೆ ಸಿನಿಮಾ? ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸೂಪರ್. ಸರ್ ಹೇಗಿದೆ ಸಿನಿಮಾ? ಸರ್ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಕಾಂತಾರ 1 ಇಷ್ಟ ಆಯ್ತಾ 2 ಇಷ್ಟ ಆಯ್ತಾ? ಎರಡೂ ಇಷ್ಟ ಆಗಿದೆ. ಎರಡೂ ಚೆನ್ನಾಗಿದೆ. ಇದೆ ಫ್ಯಾಮಿಲಿಗೆ ತುಂಬ ಚೆನ್ನಾಗಿದೆ. ಸೂಪರ್. ಈ ಥರ ಆ್ಯಕ್ಟಿಂಗ್ ಯಾರೂ ಮಾಡಿಲ್ಲ. ಒಂಥರ ಹೈ ಲೆವೆಲ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಕಾಂತಾರ 1 ಇಷ್ಟ ಆಯ್ತಾ 2 ಇಷ್ಟ ಆಯ್ತಾ? ಎರಡು ಇಷ್ಟ ಆಯಿತು. ಇದು ಹೈ ಲೆವೆಲ್, ಅದಕ್ಕಿಂತ ಡಬಲ್ ಆಗಿದೆ. ಸೂಪರ್ ಮೂವಿ, ಹೊಸ. ಸರ್ ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಸರ್ ಹೇಗಿದೆ? ಸೂಪರ್. ಕಾಂತಾರ 1 ಇಷ್ಟ ಆಯ್ತಾ 2 ಇಷ್ಟ ಆಯ್ತಾ? ಇದು ಜಾಸ್ತಿ, ಅದಕ್ಕಿಂತ 3x. ಸರ್ ಹೇಗೆ? ತುಂಬ ಚೆನ್ನಾಗಿದೆ, ಸಖತ್ತಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್, ರುಕ್ಮಿಣಿ ವಸಂತ್ ಅವರ ಪರ್ಫಾರ್ಮೆನ್ಸ್, ಅವ್ರ ಡೈರೆಕ್ಟರ್ ತಲೆಯಲ್ಲಿರೋದು ಏನೇನಿದೆ ಎಲ್ಲ ವಿಶ್ವರೂಪ ತೋರಿಸಿದ್ದಾರೆ. 3 ಇಷ್ಟ ಆಗುತ್ತೆ ಅನಿಸುತ್ತೆ. 3 ಇಷ್ಟ ಆಗುತ್ತೆ. ಸರ್ ಹೇಗಿದೆ ಸಿನಿಮಾ? ಸೂಪರ್ ಬಸ್, ಎಕ್ಸ್ಟ್ರಾರ್ಡಿನರಿ. ಹೇಗಿದೆ ಸಿನಿಮಾ? ಮೇಡಮ್ ಹೇಗಿದೆ ಸಿನಿಮಾ? ತುಂಬ ಚೆನ್ನಾಗಿದೆ. ಕಾಂತಾರ 1 ಇಷ್ಟ ಆಯ್ತಾ 2 ಇಷ್ಟ ಆಯ್ತಾ? ಎರಡೂ ಚೆನ್ನಾಗಿದೆ, ಬಟ್ ಅದಕ್ಕಿಂತ ಇದು ಸೂಪರ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಇದೆ ಸರ್. ಸೂಪರ್. ಸ್ಟೋರಿ ಲೈನ್, ಮ್ಯೂಸಿಕ್ ಯಾವುದು ಇಷ್ಟ ಆಯಿತು? ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್. ಎರಡೂ ಚೆನ್ನಾಗಿದೆ. 1ಗಿಂತ 1 ಸಾಕಾಗಿದೆ ಸರ್. ಕಾಂತಾರ 1 ಇಷ್ಟ ಆಯ್ತಾ 2 ಇಷ್ಟ ಆಯ್ತಾ? ಹಾಂ, ಕಾಂತಾರ 1 ಇಷ್ಟ ಆಯ್ತಾ 2 ಇಷ್ಟ ಆಯ್ತಾ? ಎರಡೂ ಚೆನ್ನಾಗಿದ್ದಾವೆ. ಯಾವ್ದು ಇಷ್ಟ ಆಯಿತು ಅಂದರೆ 3ಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಈಗ. ಅದು ಅದಕ್ಕಿಂತ ಇನ್ನೂ ಇದು ಅದ್ರ ಮೇಲೆ 4 ಪಟ್ಟು 1ಕ್ಕಿಂತ 4 ಪಟ್ಟು ಈ ಮೂವಿ. ಅಷ್ಟಾಗಿಂತ ಸನಾತನ ಧರ್ಮ ಯಾರು ನಂಬಲ್ಲ ಅಂತಾರಲ್ಲ, ಅಂಥವ್ರು ಬಂದು ನೋಡಬೇಕಾಗಿರೋ ಮೂವಿ. ರಿಷಬ್ ಅವ್ರ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಕಲ್ಚರ್ನ ವರ್ಲ್ಡ್ ಲೆವೆಲಲ್ಲಿ ತೋರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಅಲ್ಟಿಮೇಟ್ ಮೇಡಮ್, ಏನು ಮಾತಾಡಲಿಕ್ಕೆ ವರ್ಡ್ ಇಲ್ಲ ಇದು. ಎರಡೂ ಚೆನ್ನಾಗಿದೆ, ಎರಡು ಬೇರೆ ಬೇರೆ ಥರ ಇದೆ. ಸೊ ಎರಡು ಪರ್ಫಾರ್ಮೆನ್ಸ್, ರುಕ್ಮಿಣಿ ವಸಂತ್ ಸೂಪರ್. ಎಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ತುಂಬ ಚೆನ್ನಾಗಿದೆ. ಸರ್ ಹೇಗೆ? ಸರ್, ಫಸ್ಟ್ ಪಾರ್ಟು ಏನೂ ಇಲ್ಲ, ಇದು ನೋಡಬೇಕು. ನಾನು ಇನ್ನೂ ಮೈಯೆಲ್ಲ ಜುಮ್ ಅಂತ ಇದೆ, ಗೊತ್ತಿಲ್ಲ. ಗಿಫ್ಟ್ ಕೊಟ್ಟಂಗೆ ಆಯ್ತಾ ಅಂತ? ಗಿಫ್ಟ್ ಅಲ್ಲ, ಈ ಥರ ಗಿಫ್ಟ್ ಮತ್ತೆ ಹಬ್ಬಕ್ಕೆ ಯಾವಾಗ ಸಿಗಲ್ಲ. ಸೂಪರ್. ಶೆಟ್ಟಿ ಅವರ ಡೈರೆಕ್ಷನ್, ಪರ್ಫಾರ್ಮೆನ್ಸ್, ಡೈರೆಕ್ಷನ್ನು ಪರ್ಫಾರ್ಮೆನ್ಸು ಬಿಡಿ, ದೇವ್ರನ್ನ ಕಣ್ಮುಂದೆ ನೋಡ್ದಂಗೆ ಆಗುತ್ತೆ. ಪಂಜುರ್ಲಿ ಎಲ್ಲ ಉಳ್ಕೊಂಡು ಹೋಗೋದು ಬೇಡ, ಇಲ್ಲಿ ಬಂದು ಮೂವಿ ನೋಡಿ, ಪಂಜುರ್ಲಿ ದೇವ ಸಿಗುತ್ತೆ. ದ ಬೆಸ್ಟ್ ಮೂವಿ. ನೆಕ್ಸ್ಟ್ ಪಾರ್ಟಿ ವೇಟಿಂಗ್ ಸರ್. ನೆಕ್ಸ್ಟ್ ಪಾರ್ಟ್ ಅಲ್ಲ, ಇದೇ ಪಾರ್ಟ್ ಇನ್ನೊಂದು 10 ಸರ್ತಿ ನೋಡೋಕೆ ವೇಟಿಂಗ್ ನಾನು. ನೆಕ್ಸ್ಟ್ ಶೋ ಯಾವಾಗ ಟಿಕೆಟ್ ಸಿಗುತ್ತೆ ಹುಡುಕ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಪಾರ್ಟ್ ನೋಡೋಣ. ಈ ಪಾರ್ಟು ಮತ್ತೆ 3 ಸರ್ತಿ ಆದರೂ ನೋಡಬೇಕು, ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೂಪರ್ ಮೂವಿ. ಚೆನ್ನಾಗಿತ್ತಾ? ನನಗೆ ಈ ವಯಸ್ಸಲ್ಲಿ ಬಂದು ನೋಡಿದ್ರೆ ಖುಷಿ ಆಯಿತು. ಅಲ್ಲಿ ಕೂತಿದ್ರೆ ಒಂಥರ ಇಮ್ಯಾಜಿನೇಷನ್ ಆಗುತ್ತೆ. ಕನ್ನಡನ ನೆಕ್ಸ್ಟ್ ಲೆವೆಲ್ ಬೆಳೆಸ್ತಾರೆ. ಎಲ್ಲ ನಮ್ಮ ಸಪೋರ್ಟ್ ಇರುತ್ತೆ. 100% ಹೇಳ್ತೀನಿ, ಜನಕ್ಕೆ 100% ಎಂಟರ್ಟೈನ್ಮೆಂಟು. ದೈವನ ಕ್ಲೀನಾಗಿ ತೋರಿಸಿದ್ದಾರೆ. ಅವ್ರಿಗೊಬ್ರಿಗೆ ಮಾತ್ರ ಸಾಧ್ಯ. ಅವ್ರ ಕೈಗೆ ಬಿದ್ದಿರೋದು ತುಂಬ ಖುಷಿ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮ ರಾಜ್ಯಕ್ಕೆ ಒಳ್ಳೆ ಒಂದು ದಸರಾ ದಿನ ಒಳ್ಳೆ ಒಂದು ಕೊಡುಗೆ ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಸರ್. ಥ್ಯಾಂಕ್ ಯು ಸರ್. ಸರ್, ಕನ್ನಡ ಬೆಳೆಯಲ್ಲ ಅನ್ನೋರಿಗೆ ಕನ್ನಡ ಚಿತ್ರ ಸರ್, ಯಾವತ್ತು ನನ್ನ ಮಕ್ಕಳು ಇಲ್ಲಿಗೆ ಬಂದು ಕನ್ನಡ ಗೊತ್ತಿಲ್ಲ ಅನ್ನೋ ನನ್ನ ಮಕ್ಕಳು ಇನ್ಮೇಲೆ ಈ ಫಿಲಮ್ನ ಸಬ್ ಟೈಟಲಲ್ಲಿ ನೋಡೋ ಟೈಮ್ ಬಂದಿದೆ ಸರ್. ಇದು ಸರ್ ಟೈಮ್ ಹೇಳ್ತೀನಿ ಕೇಳಿ. ಇದು ಕನ್ನಡ ಬೆಳೆಯೋ ಟೈಮು. ಬೆಳೆಸ್ತಾ ಇದ್ದಾರೆ.
ಯಾವತ್ತು ಕನ್ನಡ ಗೊತ್ತಿಲ್ಲ, ಕನ್ನಡ ಕಲಿಯಲ್ಲ ಅನ್ನೋರಿಗೆ ತಲೆ ಮೇಲೆ ಹೊಡೆದು ಕನ್ನಡ ಕಲಿಸೋ ಥರ ಇದೆ ಇದು ಫಿಲಮ್ಮು. ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. 100% ಹೇಳ್ತೀನಿ. ಬೇರೆ ಎಲ್ಲ ಲ್ಯಾಂಗ್ವೇಜು ಬಂದು ಈ ದೇವರಿಗೆ ಕೈ ಮುಗಿದು ಈ ಮೂವಿಗೆ ಸಕ್ಸಸ್ಸು ಕೊಡ್ತಾರೆ ಸರ್. ಎಲ್ಲ ಬ್ಲಾಕ್ ಬಸ್ಟರ್ ಯಾವುದು ಇಲ್ಲ, ಯಾವುದು ಹೇಳ್ತೀನಿ ಕೇಳಿ, ಇಲ್ಲಿ ಗಂಟ ಯಾವುದು ಮಾಡಿಲ್ಲ ಆ ಥರ ಹೆಸರು ಮಾಡುತ್ತೆ ಕನ್ನಡ ಈ ಫಿಲಮಿಂದ. ಓಕೆ ಸರ್, ರಿಷಬ್ ಶೆಟ್ಟಿಗೆ ಕೊನೆಯದಾಗಿ ಏನು ಹೇಳ್ತೀರಾ? ಸರ್ ಥ್ಯಾಂಕ್ ಯು ಸೋ ಮಚ್. ಈ ದೈವನ ನಮ್ಮ ರಾಜ್ಯದ ಒಂದು ಆಸ್ತಿನ ನೀವು ಕನ್ನಡಕ್ಕೆ ಈಶ್ವರ ಹೂತೋಟನ ತೋರಿಸಿದ್ದಕ್ಕೆ ತುಂಬ ಧನ್ಯವಾದ ಸರ್. ನಾನು ನಿಮಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಖಂಡಿತ ಹೇಳ್ತೀನಿ, ನಿಮಗೆ ಸಪೋರ್ಟು ನಾವು 100% ಕೊಡ್ತೀವಿ ಸರ್. ಎಲ್ಲ ಕಡೆಯಿಂದ ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ. ರಿಷಬ್ ಶೆಟ್ಟಿ ಸರ್ಗೆ ಜೈ! ಸೂಪರ್ ಸರ್, ನೀವು ಸೂಪರ್ ಸರ್, ಕಿಲಾಡಿ ಸರ್ ನೀವು. ಕನ್ನಡಕ್ಕೆ ಹುಟ್ಟಿರೋ ಕಿಲಾಡಿ ನೀವು ಸರ್. ಕೊನೆಯದಾಗಿ ಕನ್ನಡಿಗರಿಗೆ ಏನು ಹೇಳ್ತೀರಾ? ಸರ್ ಕನ್ನಡದವ್ರಿಗೆ ಹೇಳ್ತೀನಿ, ನಮ್ಮ ಕನ್ನಡಿಗರಿಗೆ ಹೇಳ್ತೀನಿ, ನೋಡಿ ಎಲ್ಲರೂ ಬನ್ನಿ, ಈ ಫಿಲಮ್ ನೋಡಿ ಎಂಜಾಯ್ ಮಾಡಿ. ಎಂಜಾಯ್ ಮಾಡೋದಕ್ಕಿಂತ ಇನ್ನೊಂದು ದೊಡ್ಡ ವಿಷಯ ಏನಿದೆ ಅಂದರೆ ಅದರಲ್ಲಿ ದೈವ ಇದೆ. ನಮಗೆ ದೇವ್ರು ಕೊಟ್ಟಿರೋ ಒಂದು ಹೂತೋಟನ ಯಾವ ಥರ ಬೆಳೆಸಬೇಕು, ಯಾವ ಥರ ರಕ್ಷಿಸಬೇಕು ಅನ್ನೋದು ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ.